ಹುಬ್ಬಳ್ಳಿಯ ಲವ್ ಜಿಹಾದ್ ಆರೋಪಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಜಿಮ್ ಟ್ರೈನರ್ ಸಮೀರ್ನನ್ನ ಥಳಿಸಿದ ವಿಡಿಯೋ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಹಿಂದೂ ಕಾರ್ಯಕರ್ತರು ಸಮೀರನ್ನ ಥಳಿಸ್ತಾ ಇರುವಂತಹ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಹುಬ್ಬಳ್ಳಿಯ ಅಶೋಕ್ ನಗರ ನಿವಾಸದಲ್ಲಿ ಕಾರ್ಯಕರ್ತರು ಹಲ್ಲೆ ನಡೆಸಿರುವಂತಹ ವಿಡಿಯೋ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಸಮೀರ್ಗೆ ಹಿಗ್ಗಾಮುಗ್ಗಾ ಥಳಿಸ್ತಾ ಇರುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಸುಮಾರು 60ಕ್ಕೂ ಹೆಚ್ಚು ಹಿಂದೂ ಕಾರ್ಯಕರ್ತರು ಆತನನ್ನ ಮನಸೋ ಇಚ್ಛೆ ಥಳಿಸಿದ್ದಾರೆ. ಹುಬ್ಬಳ್ಳಿಯ ಜಿಮ್ ಟ್ರೈನರ್ ಸಮೀರ್ ವಿರುದ್ಧ ಅತ್ಯಾಚಾರದ ಆರೋಪ ಕೇಸ್ ಒಂದ್ ಕಡೆ ದಾಖಲಾಗಿದೆ. ಇದರ ಮಧ್ಯೆ ಸಮೀರ್ಗೆ ಸುಮಾರು 60ಕ್ಕೂ ಹೆಚ್ಚು ಜನರ ಗುಂಪು, ಕಾರ್ಯಕರ್ತರ ಗುಂಪು ಆತನನ್ನ ಥಳಿಸ್ತಾ ಇರುವಂತಹ ಈ ವಿಡಿಯೋ ಏನಿದೆ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ನೋಡಿ, ಹುಬ್ಬಳ್ಳಿಯ ಅಶೋಕ್ ನಗರ ನಿವಾಸ ಏನಿದೆ ಆ ನಿವಾಸದ ಬಳಿ ಆತನಿಗೆ ಹಲ್ಲೆ ನಡೆಸಿರುವಂತಹ ದೃಶ್ಯ ಏನು ಗಮನಿಸ್ತಾ ಇದ್ದೀವಿ. CCTVಯಲ್ಲಿ ಆ ದೃಶ್ಯ ಸೆರೆಯಾಗಿದೆ. ಈಗ ಈ ಲವ್ ಜಿಹಾದ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಈಗ ಈತನ ವಿರುದ್ಧ ಆ ಸಂತ್ರಸ್ತಿಯ ಕುಟುಂಬದವರು ಸಾಕಷ್ಟು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಆತ ಏನೋ ಮತ್ತು ಬರುವಂಥ ಮಾತ್ರೆಗಳನ್ನು ಕೊಡ್ತಿದ್ದ. ಅದಾದ ನಂತರದಲ್ಲಿ ಈಗ ಪೊಲೀಸರು ಕೂಡ ಆತನ ಮೊಬೈಲ್ ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಒಂದಷ್ಟು ಶಾಕಿಂಗ್ ವಿಚಾರಗಳು ಹೊರಗಡೆ ಬಂದಿದೆ. ನೋಡಿ ಎಷ್ಟು ಜನ ಬಂದಿದ್ರು ಅಂತೇಳಿ, ಸುಮಾರು 60ಕ್ಕೂ ಹೆಚ್ಚು ಜನ ಬಂದಿದ್ರು. ಅಷ್ಟು ಜನ ಆತನನ್ನು ಹಿಡ್ಕೊಂಡು ಥಳಿಸಿರುವಂತಹ ದೃಶ್ಯ CCTVಯಲ್ಲಿ ಸೆರೆಯಾಗಿದೆ. ಹಿಂದೂ ಕಾರ್ಯಕರ್ತರು ವಿಚಾರ ಗೊತ್ತಾಗ್ತಾ ಇದ್ದಂತೆ ಈ ಥರ ಇವನು ಹಿಂಗೆ ಮಾಡ್ತಾ ಇದ್ದಾನೆ ಅಂತೇಳಿ, ಯಾಕಂತಂದರೆ ಕೇವಲ ಆಕೆ ಒಬ್ಬಳ ಜೊತೆಗೆ ಅಷ್ಟೇ ಅಲ್ಲ, ಬದಲಿಗೆ ಇದೇ ರೀತಿಯಾಗಿ ಹಿಂದೂ ಯುವತಿಯರನ್ನು ಆತ ಟಾರ್ಗೆಟ್ ಮಾಡಿಕೊಂಡು ಅವರ ಜೊತೆ ಸಲಿಗೆ ಬೆಳೆಸ್ಕೊಂಡು ಪುಸ್ಲಾಯಿಸಿ ಅವರಿಗೆ ಈ ಥರದ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದ ಅನ್ನುವಂಥ ಒಂದಷ್ಟು ವಿಚಾರಗಳು ಒಂದೊಂದಾಗೆ ಗೊತ್ತಾಗ್ತಾ ಇದೆ. ಇದೆಲ್ಲದರ ನಡುವೆ ಈ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಮತ್ತೊಂದು ಕಡೆ ಆತನಿಗೆ ಚಿಕಿತ್ಸೆ ಕೊಡಿಸುವಂಥ ಕೆಲಸ ಕೂಡ ಆಗಿದೆ. ಆತ ಕೂಡ ಆತನ ವರ್ಷನ್ ಹೇಳಿದ್ದಾನೆ. ಆಕೆಯ ಮೊಬೈಲ್ ಚೆಕ್ ಮಾಡಿ ಎಲ್ಲ ಗೊತ್ತಾಗುತ್ತೆ ಅಂತೇಳಿ ಆತ ಟ್ರೀಟ್ಮೆಂಟ್ ತಗೊಳ್ತಾನೆ ಆಕೆಗೆ ಓಪನ್ ಚಾಲೆಂಜನ್ನು ಹಾಕಿದ್ದಾನೆ. ಆಕೆ ಇಷ್ಟಪಟ್ಟು ನನ್ನ ಜೊತೆಗೆ ಇದ್ದಿದ್ದು ಅಂತ. ಈತ ಸಮೀರ್ ಅವರ ಸಹೋದರಿ ಏನಿದ್ದಾಳೆ ಆಕೆ ಕೂಡ ಅದೇ ವಿಚಾರ ಹೇಳ್ತಾ ಇದ್ರು. ಇಲ್ಲ, ಆಕೆ ನಮಗೆಲ್ಲ ಪರಿಚಯ ಇದ್ದಾರೆ, ಅವ್ರ ಮನೇಲೂ ಈ ವಿಚಾರ ಎಲ್ಲ ಗೊತ್ತಿತ್ತು, ನಮ್ಮ ಜೊತೆ ಶಾಪಿಂಗ್ ಎಲ್ಲ ಬರ್ತಾಯಿದ್ರು, ಆಮೇಲೆ ಲಿವ್ ಇನ್ ರಿಲೇಷನ್ಶಿಪ್ಪಲ್ಲಿ ಕೂಡ ಇದ್ದರು, ಅವರು ರಿಲೇಷನ್ಶಿಪ್ಪಲ್ಲಿ ಇದ್ದರು ಅನ್ನುವಂಥ ವಿಚಾರವನ್ನು ಸ್ವತಃ ಈ ಸಮೀರ್ ಮುಲ್ಲಾ ಅವರ ಸಹೋದರಿ ಕೂಡ ಹೇಳಿದರು. ಬಟ್ ಈಗ ಎಲ್ಲ ಆಯಾಮದಲ್ಲೂ ಕೂಡ ದೂರು ದಾಖಲಾಗಿರುವಂಥ ಹಿನ್ನೆಲೆಯಲ್ಲಿ ಪೊಲೀಸರು 2 ವರ್ಷನನ್ನು ಇಟ್ಕೊಂಡು ಈಗ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಈತ ಮಾತ್ರೆಗಳು ಕೊಡ್ತಾ ಇದ್ದಂತಹ ವಿಚಾರ ಆಗಿರ್ಬೋದು, ಜೊತೆಗೆ ಬೇರೆ ಬೇರೆ ವಾಟ್ಸಾಪ್ ಚಾಟ್ಗಳಾಗಿರ್ಬೋದು, ಆತ ಯಾರ್ಯಾರ ಜೊತೆಗೆ ಮೆಸೇಜ್ ಮಾಡ್ತಿದ್ದ, ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂಥ ಸಾಕ್ಷಿಗಳನ್ನು ಕೂಡ ಸದ್ಯ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ. ಸ್ವತಃ ಆತನ ಮೊಬೈಲ್ನಲ್ಲಿ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತಹ ಸಾಕಷ್ಟು ಪುರಾವೆಗಳು ಕೂಡ ಪೊಲೀಸರ ಕೈ ಸೇರಿದೆ. ಇತ್ತ ಸಂತ್ರಸ್ತೆ ಕಡೆಯಿಂದ ಪ್ರತ್ಯೇಕವಾಗಿ ದೂರನ್ನು ಕೊಡಲಾಗಿದೆ. ಅವರು ಕೂಡ ಪ್ರತಿ ದೂರನ್ನು ದಾಖಲು ಮಾಡಿದ್ದಾರೆ. ಎಲ್ಲ ಆಯಾಮದಲ್ಲೂ ಕೂಡ ಸದ್ಯ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ.